ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈ ಸಿಎಲ್ಪಿ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಬಿಪಿ ಆರಾಧ್ಯ ಅವರು ಈಗ ಅದೇ ಜ್ಯೋತಿಷಿ ಅವರು ಬಂದಿರುವಂತಹದ್ದು ಡಿಕೆ ನಿವಾಸಕ್ಕೆ. ಸಹಜವಾಗಿಯೇ ಶುಭ ಮುಹೂರ್ತ ಶುಭ ಗಳಿಗೆಯನ್ನು ಡಿಕೆ ಶಿವಕುಮಾರ್ ಅವರು ನೋಡ್ತಾರೆ. ಪ್ರತಿಯೊಂದು ಕೆಲಸದ ಸಂದರ್ಭದಲ್ಲೂ ಕೂಡ ಅವರು ಮುಹೂರ್ತ ಗಳಿಗೆ ಇಲ್ಲದೇನೆ ಯಾವ ನಿರ್ಧಾರವನ್ನು ಕೂಡ ಮಾಡಲ್ಲ. ಬಹುದಿನಗಳ ಕನಸು ಸಿಎಂ ಆಗಬೇಕು ಅನ್ನೋದು, ಆ ಕನಸು ನನಸಾಗ್ತಾ ಇದೆ. ಶುಭ ಮುಹೂರ್ತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನೋದು ಅವರ ಆಸೆ. ಹಾಗಾಗಿಯೇ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಈಗ ಜ್ಯೋತಿಷಿ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೇ ಜ್ಯೋತಿಷಿ ಈ ಹಿಂದೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ಮಾತನಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸಕ್ಕೆ ಆ ಜ್ಯೋತಿಷಿ ಭೇಟಿ ಕೊಟ್ಟು ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಯಾವಾಗ ಶುಭ ಮುಹೂರ್ತ ಇದೆ, ಯಾವಾಗ ಶುಭ ಗಳಿಗೆ ಇದೆ ಅನ್ನೋದನ್ನು ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಶುಭ ಮುಹೂರ್ತ ಶುಭ ಗಳಿಗೆಯನ್ನು ನೋಡದೆ ಡಿಕೆ ಶಿವಕುಮಾರ್ ಯಾವ ಕೆಲಸವನ್ನು ಕೂಡ ಮಾಡಲ್ಲ. ಅಂಥದ್ರಲ್ಲಿ ಸಿಎಂ ಆಗಿ ಪದಗ್ರಹಣವನ್ನು ಸ್ವೀಕರಿಸಬೇಕು ಅಂದರೆ ಎಲ್ಲವನ್ನೂ ಕೂಡ ನೋಡ್ತಾರೆ. ಆ ನಿಟ್ಟಿನಲ್ಲಿ ಜ್ಯೋತಿಷಿಗಳು ಕೊಟ್ಟಂತಹ ಸಲಹೆ ಏನು ಅಂತೆ? ಪ್ರೇಮ್, ಆಗ ನೋಡೋಕ್ಕೋದ್ರೆ ಇವರು ರೆಗ್ಯುಲರ್ ಆಗಿ ಬರುವಂಥ ಜ್ಯೋತಿಷಿಯನ್ ವಿಶೇಷ ಏನಿಲ್ಲ ಅವ್ರು ಬರುವಂಥದ್ದು. ಮತ್ತು ಹಿಂದೆ ಕೂಡ ಕೆಲವು ವಿಚಾರಗಳಲ್ಲಿ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ಮುಹೂರ್ತವನ್ನು ನೋಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ. ಅದು ನೊಣವಿನಕೆರೆ ಅಜ್ಜಯ್ಯ ಕೊಡುವಂಥ ಮುಹೂರ್ತದಲ್ಲಿ ಅವರು ಪದಗ್ರಹಣವನ್ನು ಮಾಡುವಂಥದ್ದು. ಆ ರೀತಿ ಒಂದೆರಡು ಮುಹೂರ್ತಗಳನ್ನ ಈಗಾಗಲೇ ಹೇಳಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಯಾವುದು ಅನ್ನುವಂಥದ್ದು ಇನ್ನೂ ಅಂತಿಮ ಆಗಬೇಕಾಗುತ್ತೆ. ಹಾಗಾಗಿ ಯಾವತ್ತು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಇವತ್ತಿನ CLP ಏನಾದರೂ ಘೋಷಣೆ ಮಾಡ್ತಾರೆ. ಯಾಕಂದರೆ ರಾಜಭವನಕ್ಕೆ ಅದಕ್ಕೆ ಮುಂಚಿತವಾಗಿ ಹೋಗಿ ಬರ್ತಾರೆ. ಹೀಗಾದ ನಂತರದಲ್ಲಿ ಇಂಥ ಒಂದು ದಿನಾಂಕದಂದು ನಾನು ತಗೊಳ್ಬೇಕು ಅಂತ ಇದೀನಿ ಅನ್ನುವಂಥದ್ದು ಮುಂಚಿತವಾಗಿ ತಿಳಿಸುವಂತ ಸಾಧ್ಯತೆ ಇದೆ. ಆಗ ಒಂದು ದಿನಾಂಕ ಅಧಿಕೃತವಾಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಇವತ್ತಿನ CLP ಸಭೆಯ ಬಳಿಕವೇ ಅಧಿಕೃತವಾಗಿ ದಿನಾಂಕವೂ ಕೂಡ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ದಿನಾಂಕಕ್ಕೆ ಪೂರಕವಾದಂತಹ ಸಮಯವನ್ನು ಈಗಾಗಲೇ ಕೇಳಿಕೊಂಡಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಒಬ್ಬರಾದ್ಮೇಲೆ ಒಬ್ರು ಜ್ಯೋತಿಷಿಗಳು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಕೆಲವರು ಸಲಹೆಗಳನ್ನು ಕೊಡ್ತಾ ಇದ್ರೆ, ಇನ್ನು ಕೆಲವರು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಹೇಗೆ ಸಾಗಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಜ್ಯೋತಿಷ್ಯವನ್ನು ಜಾಸ್ತಿ ನಂಬ್ತಾರೆ. ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಗಳಿಗೆ ಶುಭ ಮುಹೂರ್ತವನ್ನು ನಂಬುವವರು. ಸಹಜವಾಗಿಯೇ ಬಹಳ ವರ್ಷಗಳ ಕನಸು ನನಸಾಗ್ತಾ ಇರೋದ್ರಿಂದ ಈಗ ಜ್ಯೋತಿಷಿಗಳ ಸಲಹೆಯನ್ನು ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ.